ಕೈಕೇಯಿ ಹೇಳ್ತಾಳಂತೆ, ಏನಿಲ್ಲ ದಶರಥ, ನನ್ನ ಮಗ ಭರತ ರಾಜ ಆಗಬೇಕು, ರಾಮ 14 ವರ್ಷಗಳ ಕಾಲ ಕಾಡಿಗೆ ಹೋಗಬೇಕು ಅಂತ ಹೇಳಿಬಿಡ್ತಾಳಂತೆ. ದಶರಥನಿಗೆ ಅದನ್ನು ಕೇಳಿ ತಡ್ಕೊಳ್ಳಿಕ್ಕಾಗೋದಿಲ್ಲ. ವಾಲ್ಮೀಕಿಗಳು ಹೇಳ್ತಾರೆ, ಛನ್ನಸ್ತರ ತರುರಿವ ಅಪತತು ಅಂತ. ಛಿನ್ನ ತರುರಿವ ಅಪತತು. ಒಂದು ದೊಡ್ಡ ಮರ ಇರುತ್ತೆ, ಆ ಮರವನ್ನು ಬುಡದಲ್ಲಿ ಕಡಿದ್ರೆ ಹೇಗೆ ಅದು ದೊಪ್ಪನೆ ಕೆಳಗಡೆ ನೆಲದ ಮೇಲೆ ಬೀಳುತ್ತೋ ಹಾಗೆ ದಶರಥ ಕೆಳಗೆ ಬಿದ್ದಂತೆ. ಅವನ ಮೈಯೆಲ್ಲ ನಡಗಲಿಕ್ಕೆ ಆರಂಭ ಆಯಿತು. ಏನು ಮಾತಾಡ್ತಾ ಇದೆಯಾ ಕೈಕೇಯಿ, ಏನು ಕೇಳ್ತಾ ಇದೆಯಾ ನೀನು? ನನ್ನ ಪ್ರಾಣ ರಾಮ, ಅವನನ್ನು ಕಾಡಿಗೆ ಕಳಿಸೋದು ಅಂತಂದ್ರೆ ಅವನೇನು ತಪ್ಪು ಮಾಡಿದ್ದಾನೆ, ಅವನೇನು ಅಪರಾಧ ಮಾಡಿದ್ದಾನೆ ಅಂತ ನಾನು ಕಾಡಕ್ಕೆ ಕಳಿಸ್ಲಿ? ಎಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದ ಅಲ್ವಾ, ನೀನೇ ನನ್ನ ಹತ್ರ ಹೇಳಿದೆಯಾ ಎಷ್ಟೋ ಬಾರಿ ಬಂದು, ರಾಮ ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ, ರಾಮನ ಜೊತೆಗೆ ನಾನಿದ್ದರೆ ನನಗೆ ಭರತನ ನೆನಪೇ ಆಗೋದಿಲ್ಲ ಅಂತ ನೀನೇ ಯಾವಾಗಲೂ ಬಂದು ನನ್ನ ಹತ್ರ ರಾಮನನ್ನು ಹೊಗಳ್ತಾ ಇದ್ಯಲ್ವಾ. ಇವತ್ತ್ಯಾಕೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾ ಇದೆಯಾ? ದಯವಿಟ್ಟು ಈ ವರವನ್ನು ಮಾತ್ರ ಕೇಳಬೇಡ, ಬೇರೆ ಏನು ಬೇಕಾದರೂ ಕೇಳು. ನಿನಗೇನು ಭರತ ರಾಜ ಆಗಬೇಕು ಅಂತ ಆಸೆ ಅಲ್ವಾ? ಆಯಿತು, ಭರತನನ್ನು ಬೇಕಾದರೆ ರಾಜನನ್ನಾಗಿ ಮಾಡ್ತೀನಂತೆ. ಆದರೆ ರಾಮ ಯಾಕೆ ಕಾಡಿಗೆ ಹೋಗಬೇಕು? ರಾಮ ಇಲ್ಲೇ ಇರ್ಬೋದಲ್ವಾ, ರಾಮ ಏನು ತಪ್ಪು ಮಾಡಿದ್ದ ಅಂತ ದಶರಥ ಕೈಕೇಯಿ ಹತ್ರ ಕೇಳಿದಾಗ ಕೈಕೇಯಿ ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ತನ್ನ ಹಠವನ್ನೇ ತಾನು ಮುಂದಿಡ್ತಾಳೆ. ದಶರಥ ಹೇಳ್ತಾನಂತೆ, ಅಂಜಲಿಂ ಕುರ್ಮಿ ಕೈಕೇಯಿ ಪಾದೋಚಾಪಿ ಸ್ಪೃಶಾಮಿತೆ ಶರಣಂ ಭವ ರಾಮಸ್ಯ ಮಾಧರ್ಮೋ ಮಾಮಿಹ ಸ್ಪೃಶೇತ್. ನಿನ್ನ ಕೈ ಮುಗಿದು ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಇದನ್ನು ಮಾತ್ರ ಕೇಳಬೇಡ ಅಂತ ಹೇಳಿದಾಗ ಕೈಕೇಯಿ ಕೇಳೋದಿಲ್ಲ. ಕೋಪ ಬರುತ್ತಂತೆ ದಶರಥನಿಗೆ. ಕೋಪದಿಂದ ಪರಿಪರಿಯಾಗಿ ಬೈತಾನೆ ಕೈಕೇಯಿಯನ್ನು, ನಿಂದನೆ ಮಾಡ್ತಾನೆ. ಎಷ್ಟು ನಿಂದನೆ ಮಾಡಿದ್ರೂ ಕೂಡ ಮತ್ತೆ ಅವನಿಗೆ ನಾನು ಬೈದರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಮತ್ತೆ ಅವಳನ್ನು ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೈಕೇಯಿ ಮಾತನ್ನು ಕೇಳೋದಿಲ್ಲ. ಸದೇವ್ಯಾ ವ್ಯವಸಾಯಂಚ ಘೋರಂಚ ಶಪಥಂ ಕೃತಂ ಧ್ಯಾತ್ವಾ ರಾಮೇತಿ ನಿಶ್ವಸ್ಯ ಛಿನ್ನಸ್ತರುರಿವ ಪತತು. ರಾಮ ರಾಮ ಅಂತ ಹೇಳ್ತಾ ಆ ರಾಮನನ್ನೇ ಸ್ಮರಣೆ ಮಾಡ್ತಾ ದಶರಥ ಮೂರ್ಛೆ ತಪ್ಪಿ ಬಿದ್ದು ಬಿಡ್ತಾನೆ. ಆಗ ದಶರಥ ಹೇಳ್ತಾನಂತೆ, ಒಂದು ಮಾತು ಹೇಳ್ತಾನೆ, ಯದಿ ಮೇ ರಾಘವ ಕುರ್ಯಾ ತ್ವನಂ ಗಚ್ಚೇತಿ ಭಾಷಿತಃ ಪ್ರತಿಕೂಲಂ ಪ್ರಿಯಂ ಮೇ ಸ್ಯಾತ್ ನತು ವತ್ಸಃ ಕರಿಷ್ಯತಿ. ಜಗತ್ತಲ್ಲಿ ಎಲ್ಲ ತಂದೆ ತಾಯಂದಿರು ಕೂಡ ಅಯ್ಯೋ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಲ್ವಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ. ಆದರೆ ದಶರಥ ಅಯ್ಯೋ ರಾಮ ನನ್ನ ಮಾತನ್ನು ಕೇಳಿಬಿಡ್ತಾನಲ್ಲ ಅಂತ ದುಃಖಪಟ್ಟಂತೆ. ರಾಮ ನಾನು ಏನು ಹೇಳಿದ್ರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಒಂದು ವೇಳೆ ರಾಮನನ್ನ ಮಾತನ್ನು ಮೀರುವಂತೆ ಆಗಿದ್ದರೆ ಎಷ್ಟು ಸಂತೋಷ ಆಗ್ತಾ ಇತ್ತು ನನಗೆ. ಆದರೆ ನತು ವತ್ಸಃ ಕರಿಷ್ಯತಿ, ರಾಮ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಾತನ್ನು ಮೀರೋದಿಲ್ಲ. ಧಿಗಸ್ತು ಯೋಷಿತೋ ನಾಮ ಶಠಾಹ ಸ್ವಾರ್ಥಪರ ಸದಾ. ದಶರಥ ಹೇಳ್ತಾನೆ, ಈ ಸ್ತ್ರೀಯರ ಕುಲಕ್ಕೆ ಧಿಕ್ಕಾರ ಇರಲಿ, ಎಂಥ ಸ್ಥಿತಿಯಲ್ಲೂ ಕೂಡ ಗಂಡನಿಗೆ ಏನು ಬೇಕಾದರೂ ಆಗಲಿ ಅವರ ಹಠವನ್ನು ಮಾತ್ರ ಅವರು ಬಿಡೋದಿಲ್ಲ ಅಂತ ಇಡೀ ಸ್ತ್ರೀ ಕುಲಕ್ಕೆ ಧಿಕ್ಕಾರವನ್ನು ಮಾಡಿಬಿಡುತ್ತಾನಂತೆ ದಶರಥ. ಮತ್ತೆ ಅವನಿಗೆ ನೆನಪಾಗುತ್ತಿಲ್ಲ, ಇಲ್ಲ ರಾಮನ ತಾಯಿಯಾದಂತಹ ಕೌಸಲ್ಯಂತಹ ಒಳ್ಳೆಯ ಸ್ತ್ರೀಯರೂ ಕೂಡ ಇದ್ದಾರೆ. ಕೂಡಲೇ ತನ್ನ ಮಾತನ್ನು ಬದಲು ಮಾಡಿಕೊಳ್ಳುತ್ತಾನೆ. ನಬ್ರವೀಮಿ ಸ್ತ್ರೀಯ ಸರ್ವಾಹ ಭರತಸ್ಯೈವ ಮಾತರಂ. ಎಲ್ಲ ಸ್ತ್ರೀಯರು ಕೆಟ್ಟೋರು ಅಂತ ಹೇಳೋದಿಲ್ಲ, ಭರತನ ತಾಯಿ ಮಾತ್ರ ಅಂತ ದಶರಥ ತನ್ನ ಮಾತನ್ನು ಹೇಳ್ಕೊಳ್ತಾನೆ. ಹೇಳ್ತಾ ಕೈಕೇಯಿ ಹೇಳ್ತಾನಂತೆ ದಶರಥ, ನೋಡು ಕೈಕೇಯಿ, ನೀನು ಎಷ್ಟು ದೊಡ್ಡ ಪ್ರಮಾದವನ್ನು ಮಾಡ್ತಾ ಇದೀಯ ಅಂತ ನಿನಗೆ ಪರಿಕಲ್ಪನೆಯೂ ಕೂಡ ಇಲ್ಲ. ಒಂದು ವೇಳೆ ರಾಮ ಏನಾದರೂ ಕಾಡಿಗೆ ಹೋದ ಅಂತ ಆದರೆ ಜಗತ್ತಿನಲ್ಲಿ ಏನಾಗುತ್ತೆ ಅದನ್ನು ನೀನು ಕಲ್ಪನೆಯೂ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ತಾನಂತೆ ದಶರಥ. ಪರಿತ್ಯಜೇಯು ಪಿತರೋ ಹಿ ಪುತ್ರಾನ್ ಭಾರ್ಯಾ ಪತಿಂಶ್ಚಾಪಿ ಕೃತಾನುರಾಗಾ ಕೃಷ್ಣಂ ಹಿ ಸರ್ವಂ ಕುಪಿತಂ ಜಗತ್ಸ್ಯ ದೃಷ್ಟೈವ ರಾಮಂ ವ್ಯಸನೇ ನಿಮಗ್ನಂ. ರಾಮ ಏನಾದರೂ ಕಾಡಿಗೆ ಹೋಗಿಬಿಟ್ಟ ಅಂತ ಅಂದರೆ ಇಡೀ ಜಗತ್ತಿನಲ್ಲೇ ಕೋಲಾಹಲ ಉಂಟಾಗುತ್ತೆ. ಜಗತ್ತಿನಲ್ಲೇ ಎಲ್ಲ ಜನರು ದಂಗೆ ಏಳುತ್ತಾರೆ, ದೊಡ್ಡ ಸತ್ಯಾಗ್ರಹಗಳು ನಡೆಯುತ್ತೆ. ಯಾಕೆ ಅಂತ ಅಂದರೆ ಅಷ್ಟು ರಾಮನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಇವತ್ತು
ದೇಶದಲ್ಲಿ ಒಬ್ಬರು ಕಳ್ಳತನ ಮಾಡ್ತಾ ಇಲ್ಲ ಅಂತಂದರೆ, ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇಲ್ಲ ಅಂತಂದರೆ ಕಾರಣ ರಾಮ. ನಾನೇನಾದರೂ ಕಳ್ಳತನ ಮಾಡಿದ್ದು ರಾಮನಿಗೆ ಗೊತ್ತಾದರೆ, ರಾಮ ಎಲ್ಲಿ ಬೇಸರ ಮಾಡಿಕೊಂಡು ನನ್ನ ಬಗ್ಗೆ ತಪ್ಪನ್ನು ತಿಳ್ಕೊಳ್ತಾನೋ ಅಂತ ಕಳ್ಳರು ಕೂಡ ಕಳ್ಳತನವನ್ನು ಮಾಡ್ತಾ ಇರಲಿಲ್ವಂತೆ. ಹಾಗೆ ಗಂಡ ಹೆಂಡತಿಯರು ಜಗಳವನ್ನು ಮಾಡ್ತಾ ಇರಲಿಲ್ವಂತೆ. ಯಾಕೆ ಅಂತಂದರೆ ನಾವಿಬ್ಬರು ಜಗಳ ಮಾಡಿದ್ವಿ ಅಂತ ರಾಮನಿಗೆ ಗೊತ್ತಾದರೆ ರಾಮ ಎಲ್ಲಿ ಬೇಸರ ಮಾಡ್ಕೊಂಡು ಬಿಡ್ತಾನೋ ಅಂತ ಗಂಡ ಹೆಂಡಂದಿರು ಜಗಳ ಆಡ್ತಾ ಇರಲಿಲ್ವಂತೆ. ಮಕ್ಕಳೆಲ್ಲ ಅಪ್ಪ ಅಮ್ಮಂದಿರಿಗೆ ಗೌರವವನ್ನು ಕೊಡ್ತಾ ಇದ್ರಂತೆ. ಯಾಕೆ ಅಂತಂದರೆ ನಾವೇನಾದರೂ ಅಪ್ಪ ಅಮ್ಮನನ್ನ ಮನಸ್ಸನ್ನು ನೋಯಿಸಿಬಿಟ್ರೆ ರಾಮನಿಗೆ ಎಲ್ಲಿ ಬೇಸರ ಆಗುತ್ತೋ ಅಂತ. ಹೀಗೆ ಇಡೀ ಜಗತ್ತು, ಎಲ್ಲ ಜನರೂ ಕೂಡ ರಾಮ ಎಲ್ಲರನ್ನೂ ಕೂಡ ಹಿಡಿದಿಟ್ಕೊಂಡಿದ್ದಾನೆ. ಅವನ ಪ್ರೀತಿಯಿಂದ ಇವತ್ತು ಎಲ್ಲ ಜಗತ್ತು ಕೂಡ ನಿಂತಿದೆ. ಅವನೇನಾದರೂ ಕಾಡಿಗೆ ಹೋದ ಅಂತ ಅಂದರೆ ಯಾರನ್ನೂ ಕೂಡ ನಮ್ಮಿಂದ ಸಮಾಧಾನ ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ರಾಮ ಇಲ್ಲ ಅಂತ ಅಂದರೆ ನಾನಂತೂ ಜೀವಂತವಾಗಿ ಬದುಕಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ದಶರಥ ಹೇಳ್ತಾನೆ. ಏನು ಹೇಳಿದ್ರೂ ಕೂಡ ಕೈಕೇಯಿ ಮಾತನ್ನು ಕೇಳೋದಿಲ್ಲ. ಕೊನೆಗೆ ಅವನು ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾನೆ. ಇಡೀ ರಾತ್ರಿ ಆ ದಶರಥನಿಗೂ ಕೈಕೇಯಿಗೂ ಹೀಗೆ ವಾಗ್ವಾದ ಆಗುತ್ತೆ. ಏನು ಹೇಳಿದ್ರು ಕೈಕೇಯಿ ಮಾತನ್ನು ಕೇಳದೇ ಇದ್ದಾಗ ಮರುದಿನ ಬೆಳಗ್ಗೆ ಬೆಳಕಾಗಿ ಬಿಡುತ್ತೆ. ರಾಮನ ಪಟ್ಟಾಭಿಷೇಕ, ದಶರಥ ಬರಬೇಕಿತ್ತು ಇಷ್ಟೊತ್ತಿಗೆ. ಆದರೂ ಕೂಡ ದಶರಥ ಕಾಣ್ತಾ ಇಲ್ಲ. ಯಾಕೆ, ಏನಾಯಿತು ಅಂತ ಸುಮಂತ್ರ ತಾನೇ ಅಂತಃಪುರಕ್ಕೆ ಹೋದನಂತೆ. ಯಾಕೆಂದರೆ ಸುಮಂತ್ರನಿಗೆ ಆ ಅಧಿಕಾರ ಇತ್ತು. ದಶರಥನ ಸ್ನೇಹಿತ ಅವನು, ಬರೀ ಮಂತ್ರಿ ಅಲ್ಲ, ಮಂತ್ರಿ, ದಶರಥನ ಸ್ನೇಹಿತ, ಜೊತೆಗೆ ದಶರಥನ ಸಾರಥಿಯಾಗೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದ. ಅವನ ಬಾಲ್ಯ ಸ್ನೇಹಿತ. ಹಾಗಾಗಿ ಅವನಿಗೆ ಎಲ್ಲೂ ಕೂಡ ಅಪ್ಪಣೆಯನ್ನು ತಗೊಂಡು ಪ್ರವೇಶ ಮಾಡಬೇಕು ಅಂತ ಇರಲಿಲ್ಲ. ನೇರವಾಗಿ ಅಂತಃಪುರವನ್ನು ಪ್ರವೇಶ ಮಾಡುತ್ತಾನೆ. ನೋಡಿದ್ರೆ ದಶರಥ ಎದ್ದೇ ಇಲ್ಲ. ಅವನಿಗೆ ಆತಂಕ ಆಗುತ್ತೆ, ಏನಾಯಿತು ಅಂತ. ಕೂಡಲೇ ಕೈಕೇಯಿ ಹೇಳ್ತಾಳಂತೆ, ಏನಿಲ್ಲ, ರಾತ್ರಿಯೆಲ್ಲ ನಾಳೆ ರಾಮನ ಪಟ್ಟಾಭಿಷೇಕ ಅಂತ ಸಂತೋಷದಲ್ಲಿ ಅವನು ಮಾತಾಡ್ತಾ ರಾತ್ರಿಯೆಲ್ಲ ನಿದ್ರೆನೇ ಮಾಡಲಿಲ್ಲ, ಅದಕ್ಕೆ ಈಗ ಸ್ವಲ್ಪ ಆಯಾಸ ಆಗಿದೆ ಅಷ್ಟೇ. ನೀನು ಬೇಗ ಹೋಗಿ ರಾಮನ ಕರ್ಕೊಂಡು ಬಾ, ರಾಮನ ಹತ್ರ ಮಾತಾಡಬೇಕಂತೆ ಅಂತ ಹೇಳಿ ಸುಮಂತ್ರನನ್ನು ಕೈಕೇಯಿ ಕಳಿಸ್ಬಿಡ್ತಾಳೆ. ರಾಮನನ್ನು ಸುಮಂತ್ರ ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬರಬೇಕಾದ್ರೆ ಆ ರಾಮನ ಅದ್ಭುತವಾದಂತಹ ರೂಪವನ್ನು, ಸೌಂದರ್ಯವನ್ನು ನೋಡಿ ಆ ಪ್ರಜೆಗಳೆಲ್ಲ ಆನಂದಪಟ್ಟರಂತೆ. ಆನಂದ ಪಡಬೇಕಾದ್ರೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ವಾಲ್ಮೀಕಿಗಳು. ಯಶ್ಚ ರಾಮಂ ನ ಪಶ್ಯೇತ್ತು ಯಂಚ ರಾಮೋ ನ ಪಶ್ಯತಿ ನಿಂದಿತಸ್ಸ ಭವೇಲ್ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ. ಯಾರು ರಾಮನನ್ನು ನೋಡಿಲ್ವೋ ಅಥವಾ ರಾಮ ಯಾರನ್ನ ನೋಡಿಲ್ವೋ ಅವರನ್ನು ಎಲ್ಲರೂ ಕೂಡ ನಿಂದನೆ ಮಾಡ್ತಾ ಇದ್ರಂತೆ. ನೀನು ಬದುಕೇ ವ್ಯರ್ಥ, ಯಾಕೆ ಬದುಕಿದೆಯಾ ಸುಮ್ಮನೆ ಭೂಮಿಲಿ, ರಾಮನ್ ನೋಡಿಲ್ವ ನೀನು ಅಂತ ಎಲ್ಲ ಬೈತಾ ಇದ್ರಂತೆ. ಯಾರಾದರೂ ರಾಮನನ್ನು ನೋಡಿಲ್ಲ ಅಂತ ಅಂದರೆ. ಅಷ್ಟೇ ಅಲ್ಲ, ರಾಮನು ಕೂಡ ಪ್ರತಿಯೊಬ್ಬರನ್ನು ನೋಡಿ ಮಾತನಾಡಿಸ್ತಾ ಇದ್ದ. ಯಾರನ್ನಾದರೂ ರಾಮ ನೋಡಿ ಮಾತನಾಡಿಸಿರಲಿಲ್ಲ ಅಂತ ಅಂದರೆ ರಾಮ ನಿನ್ನನ್ನು ಮಾತಾಡಿಸಿಲ್ವಾ, ರಾಮನ ದೃಷ್ಟಿಗೆ ನೀನು ಬಿದ್ದಿಲ್ವಾ ಅಂತ ಎಲ್ಲರೂ ಕೂಡ ನಿಂದನೆ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಯಾರೋ ಜನರು ನಿಂದನೆ ಮಾಡೋದಲ್ಲ, ಸ್ವಾತ್ಮಾಪಿ ಏನಂ ವಿಗರ್ಹತೆ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಸ್ವತಃ ತನ್ನ ಮನಸ್ಸೇ, ತನ್ನ ಹೃದಯವೇ ಬೈತಾ ಇತ್ತಂತೆ, ತನ್ನನ್ನು ಅವರವರ ಮನಸ್ಸೇ ಹೇಳ್ತಾ ಇತ್ತಂತೆ, ನಿನ್ನ ಬದುಕೇ ವ್ಯರ್ಥ, ರಾಮನನ್ನು ನೋಡಿಲ್ವಾ, ರಾಮನ ಜೊತೆಗೆ ಮಾತನಾಡಿಲ್ವಾ ಅಂತ. ಹೀಗೆ ಆ ರಾಮನನ್ನು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾ ಇದ್ರು. ಅಂತಹ ರಾಮ ದಶರಥನ ಬಳಿಗೆ ಬರ್ತಾನೆ. ನೋಡಿದ್ರೆ ಅಪ್ಪ ಕೆಳಗಡೆ ನೆಲದ ಮೇಲೆ ಬಿದ್ದುಬಿಟ್ಟಿದ್ದಾನೆ. ಏನಾಯಿತು ಅಂತ ರಾಮನಿಗೆ ಗೊತ್ತಾಗ್ತಾ ಇಲ್ಲ. ತುಂಬ ಅವನಿಗೆ ಆತಂಕ ಆಗುತ್ತೆ. ರಾಮ ಹೇಳ್ತಾನೆ, ನಮ್ಮಪ್ಪ ಎಷ್ಟೇ ಬೇಸರದಲ್ಲಿದ್ದರೂ ಕೂಡ ನನ್ನನ್ನು ನಗನಗತಾ ಮಾತನಾಡಿಸ್ತಾ ಇದ್ದ, ಎಷ್ಟೇ ದುಃಖಗಳಿದ್ರೂ ಕೂಡ ಮರೆತು ಹೋಗ್ತಾ ಇದ್ದ ನಾನು ಬಂದು ಕೂಡಲೇ. ಆದರೆ ಇವತ್ತು ನಾನು ಬಂದರೂ ಕೂಡ ನನ್ನನ್ನು ನೋಡ್ತಾ ಇಲ್ಲ, ಮಾತನಾಡಿಸ್ತಾ ಇಲ್ಲ, ಎಚ್ಚರವಾಗೇ ಇದ್ದಾನೆ, ನನ್ನನ್ನು ಕಣ್ಣೆತ್ತು ನೋಡ್ತಾ ಇಲ್ಲ. ಯಾಕೆ, ಏನಾಯಿತು, ನನ್ನಿಂದ ಏನಾದರೂ ಅಪ್ಪನಿಗೆ ಬೇಸರ ಆಯಿತಾ, ನನ್ನಿಂದ ಏನಾದರೂ ನೋವಾಯಿತಾ? ಯಾಕೆಂದರೆ ಅಪ್ಪನ ಮನಸ್ಸಿಗೆ ನೋವು ಕೊಟ್ಟು ನಾನು ಒಂದು ಕ್ಷಣವೂ ಕೂಡ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ರಾಮ ಹೇಳ್ತಾನೆ. ಅಥೋಷಯನ್ ಮಹಾರಾಜಂ ಅಕುರುವನ್ವಾಪಿ ತುರ್ವಚಃ ಮುಹೂರ್ತಮಪಿ ನೇಚ್ಛೇಯಂ
ಜೀವಿತುಂ ಕುಪಿತೆ ನೃಪೆ. ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾನೆ ರಾಮ ಅಂತ ಅಂದರೆ, ನಮ್ಮಪ್ಪ ಅವನ ಮನಸ್ಸನ್ನು ನೋಯಿಸಿ ಅವನ ಮಾತನ್ನು ಈಡೇರಿಸದೆ ಒಂದು ಮುಹೂರ್ತವೂ ಕೂಡ ನಾನು ಬದುಕಿರಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಅಂದರೆ, ಯಥೋ ಮೂಲಂ ನರಃ ಪಶ್ಯೇತ್ ಪ್ರಾದುರ್ಭಾವ ಮಿಹಾತ್ಮನಃ ಕಥಂ ತಸ್ಮಿನ್ ನವರ್ತೇತ ಪ್ರತ್ಯಕ್ಷೇ ಸತಿದೈವತೆ. ತಂದೆ ಅಂತ ಅಂದರೆ ಪ್ರತ್ಯಕ್ಷ ದೇವತೆ, ಕಣ್ಣೆದುರಿನಲ್ಲಿ ಕಾಣುವಂತಹ ದೇವತೆ. ಅವನು ನೊಂದುಕೊಂಡಿದ್ದಾನೆ, ಅವನ ಮನಸ್ಸಿಗೆ ನೋವಾಗಿದೆ ಅಂತ ಅಂದರೆ ಅವನ ಮನಸ್ಸಿಗೆ ನೋವನ್ನು ಕೊಟ್ಟು ನಾನು ಹೇಗೆ ತಾನೇ ಬದುಕಿರಲಿ. ಹಾಗಾಗಿ ಒಂದೋ ಅವನ ದುಃಖವನ್ನು ಪರಿಹಾರ ಮಾಡಬೇಕು, ಅದು ಮಾಡಲಿಕ್ಕಾಗಲಿಲ್ವಾ ನಾನು ಪ್ರಾಣ ಬಿಡಬೇಕು. ಎರಡೇ ನನ್ನ ಮುಂದೆ ಇರುವ ಅವಕಾಶಗಳು. ಹಾಗಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನನ್ನ ಪ್ರಾಣವನ್ನು ಬೇಕಾದರೂ ಪಣಕ್ಕಿಟ್ಟು ನಮ್ಮ ಅಪ್ಪನ ಸೌಮನಸ್ಯವನ್ನು ನಾನು ಕಾಪಾಡಿಕೊಳ್ತೀನಿ ಅಂತ ರಾಮ ಯೋಚನೆ ಮಾಡ್ತಾನೆ. ಹೀಗೆ ಆ ತಂದೆಯ ಮಹತ್ವ, ತಂದೆಗೆ ಎಷ್ಟು ನಾವು ಮಹತ್ವವನ್ನು ಕೊಡಬೇಕು. ಇಲ್ಲಿ ತಂದೆ ಅಂತಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಮಗೆ ಜನ್ಮ ಕೊಟ್ಟ ತಂದೆ, ಜನಿತ ಚ ಉಪನೀತ ಚ, ಯಾರು ನಮಗೆ ಉಪನಯನವನ್ನು ಮಾಡಿರ್ತಾರೆ, ಯಶ್ಚ ವಿದ್ಯಾಂ ಪ್ರಯಚ್ಛತಿ, ಯಾರು ಭಗವಂತನ ತತ್ವಜ್ಞಾನವನ್ನು ಉಪದೇಶ ಮಾಡಿರ್ತಾರೆ, ಜ್ಞಾನವನ್ನು ಉಪದೇಶ ಮಾಡಿರ್ತಾರೆ, ಅನ್ನದಾತ, ಯಾರು ನಮಗೆ ಅನ್ನವನ್ನು ಕೊಟ್ಟಿರ್ತಾರೆ, ಭಯತ್ರಾತ, ಯಾರು ಭಯದಲ್ಲಿದ್ದಾಗ ನಮ್ಮನ್ನು ರಕ್ಷಣೆ ಮಾಡಿರ್ತಾರೆ, ಎಲ್ಲರೂ ಕೂಡ ಪಂಚೈತೆ ಪಿತರಸ್ಮೃತಾಹ ಅಂತ ಹೇಳ್ತಾರೆ. ಈ ಐವರೂ ಕೂಡ ತಂದೆ ಅಂತ ಕರೆಸಿಕೊಳ್ತಾರೆ. ಹಾಗಾಗಿ ಇಂತಹ ಆ ತಂದೆಯ ಸ್ಥಾನದಲ್ಲಿ ಇರುವಂತಹ ಹಿರಿಯರ ಯಾರ ಮನಸ್ಸನ್ನು ಕೂಡ ನಾವು ನೋಯಿಸಬಾರದು ಅಂತ ರಾಮ ಹೇಳುವ ಮಾತುಗಳು. ಇದನ್ನೆಲ್ಲ ನಾವು ಬಾಲ್ಯದಲ್ಲಿ ಮಕ್ಕಳ ಹೃದಯದಲ್ಲಿ ತುಂಬಿದರೆ, ಯಾವ ಮಕ್ಕಳು ತಾನೇ ತಂದೆ ತಾಯಿಯನ್ನು ಬಿಟ್ಟಿರ್ತಾರೆ, ಯಾವ ಮಕ್ಕಳು ತಾನೇ ತಂದೆ ತಾಯಿಯ ಮನಸ್ಸಿಗೆ ನೋವನ್ನು ಕೊಡುತ್ತಾರೆ. ನಾವು ಅಪ್ಪ ಅಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳೋದಿಲ್ಲ, ರಾಮನ ಕಥೆಯನ್ನು ಹೇಳೋದಿಲ್ಲ, ಈ ಪ್ರಸಂಗಗಳನ್ನೆಲ್ಲ ಅವರ ಹೃದಯದಲ್ಲಿ ತುಂಬೋದಿಲ್ಲ. ಬೇಡದೇ ಇರೋ ದರಿದ್ರ ವಿದ್ಯೆಗಳನ್ನು ಲಕ್ಷ ಲಕ್ಷ ಕೊಟ್ಟು ಅದನ್ನು ಓದಿಸ್ತೀವಿ, ಕೊನೆಗೆ ಅವರು ಕೂಡ ಲಕ್ಷ ಲಕ್ಷ ಕೊಟ್ಟು ನಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಹೀಗೆ ರಾಮಾಯಣ ಮಹಾಭಾರತಗಳು ನಮ್ಮ ದೇಶದ ಹೃದಯ ಅನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೋದು. ಇಂತಹ ರಾಮಾಯಣದ ಚಿಂತನೆ ಮುಂದೆ ತುಂಬ ಅದ್ಭುತವಾದ ಪ್ರಸಂಗಗಳನ್ನು ವಾಲ್ಮೀಕಿಗಳು ಹೇಳ್ತಾರೆ. ತುಂಬ ಅದ್ಭುತವಾದ ಮಾತನ್ನು ಹೇಳ್ತಾರೆ ರಾಮನ ಮೂಲಕ. ರಾಮನ ವ್ಯಕ್ತಿತ್ವ ಈ ಸಂದರ್ಭದಲ್ಲಿ ಇಡೀ ಅಯೋಧ್ಯಾಕಾಂಡವೇ ರಾಮಾಯಣದ ಹೃದಯ ಅಂತ ಹೇಳ್ತಾರೆ. ಹಾಗೆ ರಾಮಾಯಣದ ಹೃದಯದಂತೆ ಇರುವಂತಹ ಈ ಅಯೋಧ್ಯಾಕಾಂಡದಲ್ಲಿ ಮುಂದೆ ರಾಮ ಹೇಳುವಂತಹ ಮಾತುಗಳು, ಅವನ ನಡೆ, ಅವನ ಪ್ರತಿಯೊಂದು ಹೆಜ್ಜೆಗಳು ಕೂಡ ಒಂದೆರಡು ದಿನದ ಕಥೆಗಳನ್ನು ಸಾವಿರಾರು ಶ್ಲೋಕಗಳಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು. ಆ ಒಂದೊಂದು ಮಾತು ಕೂಡ, ಒಂದೊಂದು ಪ್ರಸಂಗವೂ ಕೂಡ ನಮ್ಮ ಜೀವನಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಡುವಂತಹ ಪ್ರಸಂಗಗಳು. ಆ ಚಿಂತನೆಯನ್ನು ಮತ್ತೆ ನಾಳೆ ದಿನ ಸೇರಿದಾಗ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.